ಪೌಷ ಪುತ್ರದ ಏಕಾದಶಿ. ಈ ಬಾರಿಯ ಪೌಷ ಪುತ್ರದ ಏಕಾದಶಿ ಬಹಳ ವಿಶೇಷವಾಗಿದೆ. ಈ ದಿನದಂದು 5 ಅದ್ಭುತ ಯೋಗಗಳ ಸಂಯೋಜನೆಯು ನಡೆಯುತ್ತಿದೆ. ಶ್ರೀಹರಿಯ ಕೃಪೆಯಿಂದ ಲಕ್ಷ್ಮೀದೇವಿಯು ಸಾಧಕರಿಗೆ ದಯೆ ತೋರುತ್ತಾಳೆ. ಪೌಷ ಪುತ್ರದ ಏಕಾದಶಿಯ ಶುಭ ಫಲಗಳನ್ನು ತಿಳಿಯಿರಿ. ಪೌಷ ಪುತ್ರದ ಏಕಾದಶಿಯು 21 ಜನವರಿ 2024 ಭಾನುವಾರದಂದು ಇದೆ. ಈ ಬಾರಿಯ ಪುತ್ರದ ಏಕಾದಶಿಯು ಅತ್ಯಂತ ಶುಭ ಕಾಕತಾಳೀಯವನ್ನು ತರುತ್ತಿದ್ದು, ಇದು ಸಮೃದ್ಧಿಯನ್ನು ತರುತ್ತದೆ. ಈ ಏಕಾದಶಿಯಂದು ಉಪವಾಸ ಮಾಡುವವರು ತಾಯಿ ಲಕ್ಷ್ಮಿ ಮತ್ತು ನಾರಾಯಣನ ಅನುಗ್ರಹವನ್ನು ಪಡೆಯುತ್ತಾರೆ. ಏಕಾದಶಿಯು ಪಾಪಗಳಿಂದ ಮುಕ್ತಿ ನೀಡುವ ಉಪವಾಸವಾಗಿದೆ. ಪ್ರತಿಯೊಂದು ಬಿಕ್ಕಟ್ಟು ಅವರ ಮಹಿಮೆಯಿಂದ ದೂರವಾಗುತ್ತದೆ. ಶ್ರೀಹರಿಯ ಕೃಪೆಯಿಂದ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ವ್ಯಕ್ತಿಯು ಮರಣಾಂತರ ಮೋಕ್ಷವನ್ನು ಪಡೆಯುತ್ತಾನೆ. ಪೌಷ ಪುತ್ರದ ಏಕಾದಶಿ ಉಪವಾಸವು ಮಕ್ಕಳಿಗೆ ಸಂತೋಷವನ್ನು ಬಯಸುವ ವಿಶೇಷವೆಂದು ಪರಿಗಣಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಸಂಭವಿಸುವ ಅಪರೂಪದ ಕಾಕತಾಳೀಯವು ಉಪವಾಸದ ವ್ಯಕ್ತಿಯ ಉಪವಾಸ ಮತ್ತು ಪೂಜೆಯ ದ್ವಿಗುಣ ಫಲಿತಾಂಶಗಳನ್ನು ನೀಡುತ್ತದೆ. ಪೌಷ ಪುತ್ರದ ಏಕಾದಶಿ ಉಪವಾಸದ ಶುಭ ಸಮಯ ಮತ್ತು ಮಹತ್ವವನ್ನು ತಿಳಿಯಿರಿ. ಪೌಷ ಪುತ್ರದ ಏಕಾದಶಿಯ ದಿನದಂದು 5 ಅಪರೂಪದ ಯೋಗಗಳಾದ ಸರ್ವಾರ್ಥ ಸಿದ್ಧಿ, ಅಮೃತ ಸಿದ್ಧಿ, ಬ್ರಹ್ಮಯೋಗ, ಶುಕ್ಲಯೋಗ ಮತ್ತು ತ್ರಿಗ್ರಾಹಿ ಯೋಗಗಳ ಸಂಯೋಜನೆ ರೂಪುಗೊಳ್ಳುತ್ತಿದೆ. ಸರ್ವಾರ್ಥ ಸಿದ್ಧಿ ಯೋಗ ರಾತ್ರಿ 3:09 ಬೆಳಿಗ್ಗೆ 7:14 ಇರುತ್ತದೆ. ಬ್ರಹ್ಮಯೋಗ 21 ಜನವರಿ 2024 ಬೆಳಿಗ್ಗೆ 10:02 22 ಜನವರಿ 2024 ಬೆಳಿಗ್ಗೆ 8:47 ಇರುತ್ತದೆ. ಶುಕ್ಲಯೋಗ 20 ಜನವರಿ 2024 ಸಂಜೆ 7:26 21 ಜನವರಿ 2024 ಸಂಜೆ 7:26 ಇರುತ್ತದೆ. ಅಮೃತ ಸಿದ್ಧಿ ಯೋಗ ರಾತ್ರಿ 3:09 ಬೆಳಿಗ್ಗೆ 7:14 ಇರುತ್ತದೆ. ತ್ರಿಗ್ರಾಹಿ ಯೋಗ ಈ ದಿನ ಬುಧ, ಮಂಗಳ ಮತ್ತು ಶುಕ್ರರು ಧನುರಾಶಿಯಲ್ಲಿ ಇರುತ್ತಾರೆ. ಇದು ತ್ರಿಗ್ರಾಹಿ ಯೋಗವನ್ನು ಉಂಟುಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ. ಪೌಷ ಮಾಸದ ಏಕಾದಶಿಯನ್ನು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ಉಪವಾಸವನ್ನು ಆಚರಿಸುವುದರಿಂದ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದು ಚಿಂತೆ ಮತ್ತು ಸಮಸ್ಯೆಗಳು ಪರಿಹಾರವಾಗುತ್ತವೆ. ಏಕಾದಶಿ ಉಪವಾಸವನ್ನು ಆಚರಿಸುವ ಜನರು ತಮ್ಮ ಜೀವನದುದ್ದಕ್ಕೂ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಜೀವನದ ನಂತರ ಮೋಕ್ಷವನ್ನು ಪಡೆಯುತ್ತಾರೆ. ಸಂತಾನ ಪ್ರಾಪ್ತಿಯಾಗಲು ಈ ಕೆಲಸಗಳನ್ನು ಮಾಡಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಪತಿ ಪತ್ನಿಯರು ಒಟ್ಟಾಗಿ ಶ್ರೀಕೃಷ್ಣನನ್ನು ಪೂಜಿಸಬೇಕು. ಕೆಂಪು ಹಳದಿ ಹೂವುಗಳು, ತುಳಸಿ ಎಲೆಗಳು ಮತ್ತು ಪಂಚಾಮೃತವನ್ನು ಬಾಲಗೋಪಾಲನಿಗೆ ಅರ್ಪಿಸಿ. ಪತಿ ಪತ್ನಿ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಬೇಕು. ಮಂತ್ರವನ್ನು ಪಠಿಸಿ ಪೂಜೆಯನ್ನು ಮಾಡಿದ ನಂತರ ಪ್ರಸಾದವನ್ನು ತೆಗೆದುಕೊಳ್ಳಿ. ಅಗತ್ಯವಿರುವವರಿಗೆ ದಕ್ಷಿಣೆಯನ್ನು ದಾನ ಮಾಡಿ ಮತ್ತು ಅವರಿಗೆ ಆಹಾರವನ್ನು ನೀಡಿ. ಪೂಜೆಯ ವಿಧಾನ. ಪೌಷ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸುವ ಮೊದಲು ಭಕ್ತರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಇದಲ್ಲದೆ ಉಪವಾಸವನ್ನು ಆಚರಿಸುವ ಮಹಿಳೆ ಅಥವಾ ಪುರುಷ ಸಂಯಮ ಮತ್ತು ಬ್ರಹ್ಮಚರ್ಯವನ್ನು ಸಹ ಪಾಲಿಸಬೇಕು. ಮರುದಿನ ಉಪವಾಸವನ್ನು ಪ್ರಾರಂಭಿಸಲು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಒಂದು ಸಂಕಲ್ಪ ಮಾಡಿ ಮತ್ತು ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ. ಗಂಗಾಜಲ, ತುಳಸಿ ದಳ, ಪುಷ್ಪ, ಪಂಚಾಮೃತಗಳಿಂದ ವಿಷ್ಣುವನ್ನು ಪೂಜಿಸಿ. ಪುತ್ರದ ಏಕಾದಶಿಯಂದು ವ್ರತವನ್ನು ಆಚರಿಸುವ ಸ್ತ್ರೀ ಅಥವಾ ಪುರುಷ ನಿರ್ಜಲಾ ವ್ರತವನ್ನು ಆಚರಿಸಬೇಕು. ಆರೋಗ್ಯ ಸರಿಯಿಲ್ಲದಿದ್ದರೆ ಸಂಜೆ ದೀಪ ಹಚ್ಚಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಉಪವಾಸದ ಮರುದಿನ
ದ್ವಾದಶಿಯಂದು ಬ್ರಾಹ್ಮಣ ವ್ಯಕ್ತಿ ಅಥವಾ ಯಾವುದೇ ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ದಾನ ದಕ್ಷಿಣೆಯನ್ನು ನೀಡಿ ಅದರ ನಂತರವೇ ಉಪವಾಸವನ್ನು ಬಿಡಿ. ಪೌಷಪುತ್ರದ ಏಕಾದಶಿಯ ದಿನದಂದು ಮಾಡುವ ಪರಿಹಾರಗಳು. 1. ಪೌಷಪುತ್ರದ ಏಕಾದಶಿಯ ದಿನದಂದು ತುಳಸಿ ಜಪಮಾಲೆಯೊಂದಿಗೆ ಸಂತ ಗೋಪಾಲ ಮಂತ್ರವನ್ನು 5 ಬಾರಿ ಜಪಿಸಬೇಕು. ಈ ಪರಿಹಾರಗಳು ಮಗುವನ್ನು ಹೊಂದಲು ಪ್ರಯೋಜನಕಾರಿ. 2. ಪುತ್ರದ ಏಕಾದಶಿಯಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಸಂಸಾರದಲ್ಲಿ ನೆಮ್ಮದಿ ಇರುತ್ತದೆ. 3. ಪುತ್ರದ ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸಿ ಲಕ್ಷ್ಮಿ ಮತ್ತು ಶ್ರೀ ವಿಷ್ಣುವನ್ನು ಪೂಜಿಸುವುದರಿಂದ ಉತ್ತಮ ಮಗುವಿನ ಜನನವಾಗುತ್ತದೆ ಮತ್ತು ಮಗುವಿಗೆ ದೀರ್ಘಾಯುಷ್ಯ ಮತ್ತು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. 4. ಪೌಷಪುತ್ರದ ಏಕಾದಶಿಯ ದಿನದಂದು ದಕ್ಷಿಣಾವರ್ತಿ ಶಂಖದಲ್ಲಿ ನೀರು ತುಂಬಿಸಿ ಶ್ರೀ ವಿಷ್ಣುವಿಗೆ ಅಭಿಷೇಕ ಮಾಡಿ. 5. ವಿಷ್ಣುವು ಅರಣಿ ಮರದಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಅರಣಿ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಖೀರ್, ಹಳದಿ ಹಣ್ಣುಗಳು ಮತ್ತು ಹಳದಿ ಬಣ್ಣದ ಸಿಹಿತಿಂಡಿಗಳನ್ನು ಅರ್ಪಿಸಿ. 6. ನೀವು ಅಪಾರವಾದ ಸಂಪತ್ತನ್ನು ಗಳಿಸಲು ಬಯಸಿದರೆ ಶ್ರೀ ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿಯನ್ನು ಪೂಜಿಸಿ. 7. ಏಕಾದಶಿಯ ಸಂಜೆ ತುಳಸಿ ದೇವಿಯ ಮುಂದೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅವರಿಗೆ ಪೂಜೆ ಸಲ್ಲಿಸಿದ ನಂತರ ನಿಮ್ಮ ಮನದಾಳದ ಬಯಕೆಯನ್ನು ಹೇಳಿ. ನಿಮ್ಮ ಬಯಕೆ ಖಂಡಿತವಾಗಿಯೂ ಈಡೇರುತ್ತದೆ. 8. ವಿಷ್ಣುವಿಗೆ ಹಳದಿ ಹೂಗಳಿಂದ ಮಾಲೆ ಹಾಕಬೇಕು. ಶ್ರೀ ಹರಿಯ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚುವುದು ವಿಶೇಷವಾಗಿ ಫಲಕಾರಿಯಾಗಿದೆ. ಇದನ್ನು ನೀವೇ ಅನ್ವಯಿಸಿ. ಇದು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನೀಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.